ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಜಾಯಿಕಾಯಿ ಇದರ ಹಕೀಕತ್ತು ಏನು ಅಂತ ತಿಳ್ಕೊಳ್ಳೋಕ್ಕೆ ನಾವು ಕೇರಳಕ್ಕೆ ಹೋಗಿದ್ವಿ. ಅಲ್ಲಿ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ವಿಜ್ಞಾನಿಗಳನ್ನು ಮಾತಾಡಿಸಿದ್ವಿ. ಸುತ್ತಮುತ್ತ ಇರುವಂತಹ ಈ ಪಾಲಕ್ಕಾಡು ಇಲ್ಲಿ ಇರುವಂತಹ ರೈತರನ್ನು ಮಾತಾಡಿಸಿದ್ವಿ. ಆ ಕಾರ್ಯಕ್ರಮ ನಿಮ್ಗೆ ಕೊಟ್ಟಿದ್ವಿ. ಅದಕ್ಕೆ ಪ್ರತಿಕ್ರಿಯೆ ಕೂಡ ಭಾಳ ಅದ್ಭುತವಾಗೇ ಇತ್ತು. ಆದರೆ ನಮಗೆ ಕೇರಳದಲ್ಲಿ ಎಲ್ಲ ಮಾಹಿತಿ ಸಿಕ್ಕಿಲ್ಲ. ಈ ಕೇರಳದಲ್ಲಿ ಹೋಗ್ತಾ ಇದ್ವಿ, ಶೂಟಿಂಗ್ ಮಾಡ್ತಾ ಇದ್ವಿ ಅಂದಾಗ ನಮಗೆ ಇಲ್ಲಿ ದಾಪೋಲಿ, ವೆಂಗುರ್ಲಾದಲ್ಲಿ ಸಹಿತವ ಈ ಕೊಂಕಣ ಕೃಷಿ ವಿದ್ಯಾಪೀಠ ಏನಿದೆ, ಇಲ್ಲಿಯೂ ಕೂಡ ಜಾಯಿಕಾಯಿ ಬಗ್ಗೆ ಹಲವಾರು ರಿಸರ್ಚ್ ನಡೆದಿದೆ ಅಂತ ಗೊತ್ತಾಯಿತು. ಸೊ ಜಾಯಿಕಾಯಿ ಬಗ್ಗೆ ಇನ್ನೂ ಹಲವಾರು ಮಾಹಿತಿಗಳನ್ನು ನಾವು ತಿಳ್ಕೊಳ್ಳೋದು ನೀವು ಕೊಡುವ ಅಂದ್ಕೊಂಡು ನಾವು ದಾಪೋಲಿಗೆ ಬಂದ್ವಿ. ಇಲ್ಲಿ ಕೊಂಕಣ ಕೃಷಿ ವಿದ್ಯಾಪೀಠದಲ್ಲಿ ವಿಜ್ಞಾನಿಗಳನ್ನು ಮಾತಾಡಿಸಿ ಆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ನೀವು ನೋಡಿರ್ತೀರಿ ಅಂತ ನಾನು ಭಾವಿಸ್ತೀನಿ. ಎಲ್ಲೇ ಹೋದರೂ ಸಹಿತ ನಾವು ಬರೀ ವಿಜ್ಞಾನಿಗಳನ್ನು ಮಾತಾಡ್ಸ್ಕೊಂಡು ವಾಪಸ್ ಬರಲ್ಲ, ತಮಗೂ ಕೂಡ ಗೊತ್ತು. ಅದಕ್ಕಾಗಿ ನಾವು ವಿಜ್ಞಾನಿಗಳ ಜೊತೆಗೆ ಇಲ್ಲಿ ಬೆಳೆದಿರುವಂತಹ ರೈತರು ಅವರ ಅನುಭವವನ್ನು ಕೂಡ ನಿಮಗೆ ಕೊಡ್ತೀವಿ. ಅದೇ ರೀತಿ ನಾವು ಇವತ್ತು ದಾಪೋಲಿಯಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿರುವಂತಹ ಗಾವೆ ಅನ್ನೋ ಒಂದು ಊರಿಗೆ ಬಂದಿದ್ವಿ ಆಗಿತ್ತು. ಇಲ್ಲಿ ನಮ್ಮ ರೈತರಾಗಿರುವಂತಹ ಪವಾರ್ ಸರ್ ಅವರನ್ನು ಮಾತಾಡ್ಸೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಮಾತಾಡಿಸಿ ಅವರದ್ದು ಜಾಯಿಕಾಯಿ ಬಗ್ಗೆ ಅನುಭವ ಯಾವ ರೀತಿ ಇದೆ. ಈಗ ಅವರೇ ಹೇಳ್ತಾ ಇದ್ರು ಏನಪ್ಪ ಅಂದರೆ ಒಂದು 20 ವರ್ಷ ಜಾಯಿಕಾಯಿ ಬೆಳೆದಿದ್ರಾಗಿತ್ತಂತೆ. 2018-19 2 ವರ್ಷ ಕಂಟಿನ್ಯೂಸ್ ಪ್ರವಾಹ ಬಂದು ಇಂದು 25 ಜಾಯಿಕಾಯಿ ಮರ ಇದ್ದಿದ್ರಲ್ಲಿ ಒಂದು 5 ಉಳ್ಕೊಂಡಿಲ್ಲ ಆಗಿತ್ತು ಅಂದ್ಕೊಂಡು. ಅದಾದಮೇಲೆ ಹೊಸದಾಗಿ ಈ ಕೊಂಕಣ ವಿದ್ಯಾಪೀಠದವರದ್ದು ಕೊಂಕಣ ಸಂಯುಕ್ತ ಅಂತ ಅಂದ್ಕೊಂಡು ಒಂದು ಹೊಸ ಮೊನೋಷಿಯಸ್ ವೆರೈಟಿ ಜಾಯಿಕಾಯಿ, ಅಂದರೆ ಗಂಡು ಹೆಣ್ಣು ಹೂವು 2 ಒಂದರಲ್ಲೇ ಬರೋದು, ಆ ಗಿಡದ ಗ್ರಾಫ್ಟ್ ಮಾಡಿರೋದನ್ನು ಬಡ್ಡಿಂಗ್ ಮಾಡಿರುವಂಥ ಗಿಡಗಳನ್ನು ತಂದು ಹಾಕಿದ್ದಾರೆ. ಸೊ ಇದರ ಅನುಭವ ಯಾವ ರೀತಿ ಇದೆ. ನಮಗೆ ವಿಜ್ಞಾನಿಗಳು ಏನು ಹೇಳಿದರು, ಕೊಂಕಣ ಸಂಯುಕ್ತ ಮೊನೋಷಿಯಸ್ಸು ಜೊತೆಗೆ ಬಹಳ ಅದ್ಭುತವಾಗಿ ಇಳುವರಿ ಕೊಡುತ್ತೆ ಅಂತ ಹೇಳಿದರು, ಬಹಳ ಬೇಗ ಇಳುವರಿ ಬರುತ್ತೆ ಅಂತ ಹೇಳಿದರು. ಅದು ಹೌದೋ ಇಲ್ವೋ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪವಾರ್ ಸರ್ ಅವರನ್ನು ಮಾತಾಡಿಸಿ ಕೇಳಿ ತಿಳ್ಕೊಂಡು ಬರುವ. सर नमस्कार। सर नमस्कार। सर हम लोगों ने जो नेटवर्क है जायकाई, कन्नड़ में जायकाई बोलते हैं उसको, उसका बारे में इन्फॉर्मेशन लेने के लिए पहले केरಳ गए. सर ನಮಸ್ಕಾರ. ನಾವು ಜಾಯಿಕಾಯಿ ಬಗ್ಗೆ ಮಾಹಿತಿಯನ್ನು ಪಡ್ಕೊಬೇಕು ಅಂತ ಅಂದ್ಕೊಂಡು ಕೇರಳಕ್ಕೆ ಹೋದ್ವಿ. ಅಲ್ಲಿ ವಿಜ್ಞಾನಿಗಳನ್ನು ಮಾತಾಡಿಸಿದ್ವಿ. ಅದಾದ ಮೇಲೆ ಅಲ್ಲಿ ಕೆಲವೊಂದು ರೈತರ ಹತ್ರ ಮಾತಾಡಿಸಿದ್ವಿ ಆಗಿತ್ತು. ಅದೇ ರೀತಿ ನಮಗೆ ಆಮೇಲೆ ಏನು ತಿಳಿದು ಬಂತು ಅಂತಂದರೆ ಈ ಕೊಂಕಣ ಕೃಷಿ ವಿದ್ಯಾಪೀಠ ದಾಪೋಲಿಯಲ್ಲೂ ಸಹಿತ ಜಾಯಿಕಾಯಿ ಮೇಲೆ ಹಲವಾರು ಸಂಶೋಧನೆಗಳು ನಡೀತಾ ಇದ್ದಾವೆ ಅಂತ ಗೊತ್ತಾಯಿತು. ಅದಕ್ಕಾಗಿ ಇಲ್ಲಿ ಬಂದು ವಿಜ್ಞಾನಿಗಳನ್ನು ಮಾತಾಡಿಸಿದ್ವಿ. ನಿನ್ನೆ ಒಬ್ಬರು ರೈತರನ್ನು ಮಾತಾಡಿಸಿದ್ವಿ ಆಗಿತ್ತು. ಇವತ್ತು ವಾಪಸ್ಸು ನಿಮ್ಮ ತೋಟಕ್ಕೆ ಬಂದಿದ್ದೀವಿ. ನಿಮ್ಮ ನಂಬರನ್ನು ಕೊಡ್ತಾ ನಮಗೆ ಆ ವಿಜ್ಞಾನಿಗಳು ಹೇಳಿದ್ದೇನಪ್ಪ ಅಂತಂದರೆ, ನೀವು ಬಹಳ ವರ್ಷಗಳಿಂದ ಜಾಯಿಕಾಯಿಯನ್ನು ಮಾಡ್ತಾ ಇದ್ರಾಗಿತ್ತು. 2018ರಲ್ಲಿ ಅದೇನೋ ಆಗಿ ನಿಮ್ಮ ತೋಟದಲ್ಲಿರುವಂತಹ ಜಾಯಿಕಾಯಿ ಎಲ್ಲವೂ ಹಾಳಾಯಿತು. ವಾಪಸ್ಸು ಮತ್ತೆ ಜಾಯಿಕಾಯಿಯನ್ನು ಬೆಳೆಸ್ತಾ ಇದ್ದೀರಿ ಅಂತ ಗೊತ್ತಾಯಿತು. ನಿಮ್ಮ ಒಟ್ಟಾರೆ ಅನುಭವವನ್ನು ಕೇಳಿ ತಿಳ್ಕೊಂಡು ಹೋಗೋಣ ಅಂತ ನಾವಿವತ್ತು ಬಂದಿದ್ದೀವಿ. ನಾನು ನಿಮಗೆ ಕೇಳೋ ಮೊದಲ ಪ್ರಶ್ನೆ ಏನಪ್ಪ ಅಂತಂದರೆ, ನೀವು ಈ ತೋಟದಲ್ಲಿ ಏನೇನು ಬೆಳೀತಾ ಇದ್ದೀರಾ, ನಿಮ್ಮ ಒಟ್ಟಾರೆ ಕೃಷಿ ಅನುಭವವನ್ನು ನಮಗೆ ತಿಳಿಸಿ ಸರ್. ನಾವು ಇಲ್ಲಿ ಒಟ್ಟಾರೆ 5 ಎಕರೆ ಜಾಗದಲ್ಲಿ ತೆಂಗು, ಅಡಿಕೆ ಮತ್ತು ಗೋಡಂಬಿಯನ್ನು ಬೆಳೀತಾ ಇದ್ದೀವಿ. ತೆಂಗು ಮತ್ತು ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಹಲವಾರು ಬೆಳೆಗಳನ್ನು ಹಾಕ್ತಿದ್ವಿ ಆಗಿತ್ತು. ಅದರಲ್ಲಿ ಜಾಯಿಕಾಯಿ ಕೂಡ ಒಂದು. ನೀವು ಹೇಳ್ತಾ ಇರೋದೇನಪ್ಪ ಅಂತಂದರೆ, ಈ 5 ಎಕರೆಯಲ್ಲಿ 2.5 ಎಕರೆಯಷ್ಟು ನಿಮ್ಮಲ್ಲಿ ಅಡಿಕೆ ಇದೆ, ಅದು ನಿಮ್ಮ ಮುಖ್ಯ ಬೆಳೆ. ಅದರ ನಡುವೆ ನೀವು ಜಾಯಿಕಾಯನ್ನು ಹಾಕಿದ್ದೀರಾ, ಕಾಳುಮೆಣಸನ್ನು ಹಾಕಿದ್ದೀರಾ. ಸರ್ ನಾವೀಗ ನಿಂತಿದ್ದೀವಲ್ವ ಅಡಿಕೆ ತೋಟ, ಇದು ಎಷ್ಟು ವರ್ಷ ಹಳೆಯ ತೋಟ ಸರ್? ಇದು ಸುಮಾರು 20 ವರ್ಷ ಹಳೆಯದಾಗಿರುವಂತಹ ತೋಟ ಸರ್. ಸರಿಸುಮಾರು 20-25 ವರ್ಷದ ಮರಗಳನ್ನು ನಾವಿಲ್ಲಿ ನೋಡ್ತೀವಿ ಸರ್. ಓಕೆ ಸರ್, ನೀವಿಲ್ಲಿ ಜಾಯಿಕಾಯಿ ಯಾವಾಗಿಂದ ಹಾಕೋಕ್ಕೆ ಶುರು ಮಾಡಿದ್ರಿ? ಈಗ ಅಕಸ್ಮಾತ್ 2018ರಲ್ಲಿ ಸಮಸ್ಯೆ ಆಗಿ ಹೋಗದೇ ಇದ್ದಿದ್ದರೆ ಜಾಯಿಕಾಯಿ ಎಷ್ಟು ವರ್ಷ ಜಾಯಿಕಾಯಿ ಮರಗಳು ನಿಮ್ಮಲ್ಲಿ ಇರ್ತಿದ್ವು, ಹೇಗೆ ಸರ್? ಸರ್ ಜಾಯಿಕಾಯಿ ಸಹಿತ ಸುಮಾರು ಒಂದು 20 ವರ್ಷ ಆಗಿದೆ ನಾವು ಶುರು ಮಾಡಿ. ಅಡಿಕೆ ಒಂದು 2-3 ವರ್ಷ 4 ವರ್ಷ ಆದಮೇಲೆ ಜಾಯಿಕಾಯಿ ಹಾಕಿದ್ವಿ, ಅದಕ್ಕೂ ಕೂಡ ಒಂದು 20 ವರ್ಷ ಆಗಿದೆ ಸರ್. ನೀವಿಲ್ಲಿ ಜಾಯಿಕಾಯಿಯನ್ನು ಹಾಕಿದ್ರಲ್ಲ 20 ವರ್ಷದ ಹಿಂದೆ, ಅದು ಯಾವುದಾದ್ರೂ ತಳಿದ್ದು ಹಾಕಿದ್ರಾಗಿತ್ತಾ ಅಥವಾ ಲೋಕಲಲ್ಲಿ ಸಿಗ್ತಿತ್ತು ಅದು ಹಾಕಿದ್ರಾ, ಹೇಗೆ? ನಾವು ಇಲ್ಲಿ ಸರ್ ಲೋಕಲಿಂದ ಸಿಗುವಂತಹ ಬೀಜದಿಂದ ಬಂದಂತಹ ಗಿಡಗಳನ್ನು ಸಹಿತ ಹಾಕಿದ್ವಿ ಆಗಿತ್ತು. ಜೊತೆಗೆ ಯೂನಿವರ್ಸಿಟಿಯಿಂದ ಕಸಿ ಗಿಡಗಳನ್ನು ತಂದು ಕೊಂಕಣ ಸ್ವಾದ್ ವೆರೈಟಿಯ ತಳಿಯನ್ನು ಸಹಿತ ಹಾಕಿದ್ವಿ. ಕೊಂಕಣ ಸ್ವಾದ್ ಇದು ಗ್ರಾಫ್ಟ್ ಮಾಡಿರೋದ್ರಾಗಿರೋದ್ರಿಂದ ಇದು ಬಹಳ ಬೇಗ ಹಬ್ಬುತ್ತಿತ್ತು.
ಜಾಸ್ತಿ ಎತ್ತರಕ್ಕೆ ಹೋಗಲಾಗಿತ್ತು, ಅಡ್ಡಡ್ಡವಾಗಿ ಬೆಳ್ಕೊತಾ ಹೋಗ್ತಿತ್ತು. ಬೀಜದಿಂದ ಮಾಡಿದ್ದು ತುಂಬ ಉದ್ದವಾಗಿ ಒಂದೇ ಪ್ರಧಾನ ಕಾಂಡ ಇಟ್ಕೊಂಡು ಮೇಲೆ ಹೋಗ್ತಿತ್ತು. ಸೊ ನಾವು ಇನ್ನೊಂದು ಕೇಳಲ್ಪಟ್ಟಿದ್ದೇನಪ್ಪ ಅಂತಂದರೆ 2018-19ರಲ್ಲಿ ಇಲ್ಲಿ ಸೈಕ್ಲೋನ್ ಬಂದ್ಕೊಂಡು ಚಂಡಮಾರುತದಿಂದಾಗಿ ನಿಮ್ಮದು ಪೂರ್ತಿ ಜಮೀನೇ ನಾಶವಾಗಿತ್ತು, ಅದರಲ್ಲಂತೂ ಜಾಯಿಕಾಯಿ ಮರಗಳಿಗೆ ತುಂಬ ಹೊಡೆತ ಬಿದ್ದಿತ್ತು ಅಂತ ಕೇಳಲ್ಪಟ್ವಿ. ಅದು ಹೇಗೆ ಆಯಿತು, ಏನು ಸರ್ ಎತ್ತ ಅಂತ? ಹೌದು ಸರ್, 2018-19ರಲ್ಲಿ ಚಂಡಮಾರುತ ಬಂದು ಜಾಯಿಕಾಯಿ ಎಲ್ಲ ಮರವೂ ಸಹಿತ ನಮ್ಮದು ಕೆಳಗುರುಳು ಬಿಟ್ವು. ಸೊ ನಮ್ಮ ಜಮೀನಲ್ಲಿರುವಂಥ ಸುಮಾರು 95-96% ಮರಗಳು ಬಿದ್ದು ಹೋದವು. ಅಡಿಕೆ ಮರಗಳಿಗೂ ತೊಂದರೆ ಆಗಿತ್ತು, ತೆಂಗಿನ ಮರಗಳಿಗೂ ಸಹಿತ ಬಹಳಷ್ಟು ತೊಂದರೆ ಆಗಿತ್ತು. ನೀವು ಇಲ್ಲಿ 1-2-3 ಕಾಣ್ತೀರಿ ಜಾಯಿಕಾಯಿ ಮರ, ಅದನ್ನು ಬಿಟ್ಟರೆ ಉಳಿದ ಎಲ್ಲವೂ ಸಹಿತ ಹಾಳಾಗಿದ್ದು. ಹೊಸದಾಗಿ ಮತ್ತೆ ವಾಪಸ್ಸು ನಾವು ನಾಟಿ ಮಾಡಿದ್ದೀವಿ. ಸರ್, ಈ ರೀತಿ ಸೈಕ್ಲೋನ್ ಬಂದು ಹಾಳಾಗೋಕ್ಕಿಂತ ಮುಂಚೆ ನಿಮ್ಮ ಜಮೀನಲ್ಲಿ ಎಷ್ಟು ಜಾಯಿಕಾಯಿ ಮರಗಳಿದ್ದವು? ಸರ್, ಆವಾಗ ನಮ್ಮ 2.5 ಎಕರೆಯಲ್ಲಿ ಸುಮಾರು ಒಂದು 25-30 ಜಾಯಿಕಾಯಿ ಮರ ಇದ್ವಾಗಿತ್ತು. ಅವೆಲ್ಲವೂ ಸಹಿತ ಡ್ಯಾಮೇಜ್ ಆಗಿತ್ತಾ ಸರ್? ಹೌದು ಸರ್, ಅದರಲ್ಲಿ ಒಂದು 2-3 ಮರಗಳನ್ನು ಬಿಟ್ಟು ಉಳಿದವೆಲ್ಲವೂ ಸಹಿತ ಬಿದ್ದೋದ್ವು, ಸತ್ತೋದ್ವು. ಸರ್, ನನ್ನದು ಇದರಲ್ಲಿ ಇನ್ನೊಂದು ಪ್ರಶ್ನೆ, ಈಗ ಅಕಸ್ಮಾತ್ ಆ ಚಂಡಮಾರುತ ಬಂದಾಗ ನೀವು ಆ ಬೀಜ ಹಾಕಿ ಬೆಳೆಸಿದ್ರಲ್ಲ, ಆ ಮರಗಳು ಡ್ಯಾಮೇಜ್ ಆಯಿತು ಅಥವಾ ಈ ಗ್ರಾಫ್ಟಿಂದ ಬೆಳೆಸಿದಂತಹ ಮರಗಳು ಡ್ಯಾಮೇಜ್ ಆಯಿತು ಹೇಗೆ ಅಂತ ಸರ್? ಇಲ್ಲ ಸರ್, ಎರಡೂ ಡ್ಯಾಮೇಜ್ ಆದವು. ಯಾವುದು ತುಂಬ ಎತ್ತರಕ್ಕೆ ಬೆಳೆದಿದ್ವೋ ಅವೆಲ್ಲವೂ ಸಹಿತ ಡ್ಯಾಮೇಜ್ ಆದವು. ಚಂಡಮಾರುತದಲ್ಲಿ ಬರೋ ಗಾಳಿಯ ಹೊಡೆತಕ್ಕೆ ಎಲ್ಲವೂ ಸಹಿತ ಬಿದ್ದು ಹೋದವು. ಯಾವುದು ಅಷ್ಟೊಂದು ಬೆಳವಣಿಗೆ ಹೊಂದಿಲ್ಲಾಗಿತ್ತು ಅಥವಾ ಈಗ ಒಂದು 10 ವರ್ಷದ ಹಿಂದೆ ನಾವೇನು ಹಾಕಿದ ಮರಗಳಿದ್ವೋ ಅಷ್ಟೆಲ್ಲ ಎತ್ತರಕ್ಕೆ ಬೆಳೆದೇ ಇರೋವು, ಅವು ಉಳ್ಕೊಂಡಿದ್ದಾವೆ, ಉಳಿದ ಎಲ್ಲವೂ ಸಹಿತ ಹೋಗಿದ್ದಾವೆ. ಸರ್, ಆಮೇಲೆ ನಂದು ಇನ್ನೊಂದು ಪ್ರಶ್ನೆ, ನಿಮ್ಮಲ್ಲಿ ತುಂಬ ಮಳೆ ಬರೋದ್ರಿಂದ ಕೇಳ್ತಾ ಇದ್ದೀನಿ. ಅಕಸ್ಮಾತ್ ನೀರು ನಿಂತಿದ್ರೆ, ಒಂದು ವಾರಗಟ್ಟಲೆ ನೀರು ನಿಲ್ಲತ್ತೆ ಅಂತಂದರೆ ಅಂತಹ ಮಣ್ಣು ಅಥವಾ ಆ ಸಿಚುವೇಶನ್ನು ಜಾಯಿಕಾಯಿಗೆ ಸೂಕ್ತನೋ, ಅದರಲ್ಲೂ ಬರುತ್ತೋ, ಹೇಗೆ ಏನು ಅಂತ ಸರ್? ಇಲ್ಲ ಸರ್, 1-2 ದಿವಸ 3 ದಿವಸ ನೀರು ನಿಂತ್ರಲ್ಲ ಜಾಯಿಕಾಯಿಗೆ ಏನೂ ಆಗಲ್ಲ. ಆದರೆ ಕಂಟಿನ್ಯೂಸ್ ಆಗಿ 15 ದಿವಸಗಟ್ಟಲೆ ನೀರು ನಿಂತರೆ ಅಲ್ಲಿ ಜಾಯಿಕಾಯಿ ಅಷ್ಟು ಚೆನ್ನಾಗಿ ಬೆಳೆಯೋದಿಲ್ಲ. ಓಕೆ ಸರ್, ನಿಮ್ಮದು ಒಂದು ಬಾರಿ ಜಾಯಿಕಾಯಿ ಮರಗಳೆಲ್ಲ ಉರುಳು ಬಿದ್ದು ಸತ್ತು ಹೋದವು, ಅದಾದಮೇಲೆ ನೀವು ಮತ್ತೆ ಗಿಡಗಳನ್ನು ಹಾಕಿದ್ದೀರಿ, ನಮಗಿಲ್ಲಿ ಕಾಣ್ತಾ ಇದೆ. ಇವು ಏನು ಸರ್, ಬೀಜದಿಂದ ಮಾಡಿರೋ ಗಿಡ ಹಾಕಿದ್ರೋ, ಗ್ರಾಫ್ಟ್ ಹಾಕಿದ್ರೋ, ಏನು ಹಾಕಿದ್ರಿ? ಇಲ್ಲ ಸರ್, ಈಗ ಹೊಸದಾಗಿ ನಾವು ಹಾಕಬೇಕಾದ್ರೆ ಎಲ್ಲವೂ ಸಹಿತ ಕಸಿ ಗಿಡಗಳನ್ನು ನಮ್ಮದು ಕೊಂಕಣ ಕೃಷಿ ವಿದ್ಯಾಪೀಠ ಯೂನಿವರ್ಸಿಟಿ ಏನಿದೆ ಅವರು ರಿಲೀಸ್ ಮಾಡಿರುವಂತಹ ತಳಿಗಳನ್ನು ಅವ್ರ ಹತ್ರನೇ ಗಿಡ ತೊಗೊಂಬಂದು ನಾವು ಹಾಕಿದ್ದೀವಿ. ಯಾವ ವೆರೈಟಿ ಸರ್ ಹಾಕಿದ್ದು? ನಾವು ಕೊಂಕಣ ಸಂಯುಕ್ತ ವೆರೈಟಿಯನ್ನು ಹಾಕಿದ್ದೀವಿ ಸರ್. ಸರ್, ಈಗ ನನ್ನ ಪ್ರಶ್ನೆ ಅದೇನೆ, ನೀವು ಮುಂಚೆ ಕೊಂಕಣ ಸ್ವಾದ್ ತಳಿಯನ್ನು ಹಾಕಿದ್ರೆ ಆಗಿತ್ತು, ಈಗ ಕೊಂಕಣ ಸಂಯುಕ್ತ ಹಾಕಿದ್ದೀರಾ, ಈ ಬದಲಾವಣೆ ಯಾಕೆ ಅಂತಂದರೆ ಕೊಂಕಣ ಸಂಯುಕ್ತದಲ್ಲಿ ಏನಾದರೂ ಸ್ಪೆಷಾಲಿಟಿ ಇದೆಯಾ ಹೇಗೆ ಸರ್? ಕೊಂಕಣ ಸಂಯುಕ್ತ ಸರ್ ಲೇಟೆಸ್ಟಾಗಿ ಬಿಡುಗಡೆ ಆಗಿರುವಂತಹ ತಳಿ, ಅದು ಒಂದು. ಜೊತೆಗೆ ಇದು ಮೊನೋಷಿಯಸ್ ತಳಿ ಅಂತಂದರೆ ಇದರಲ್ಲಿ ಹೆಣ್ಣು ಮತ್ತು ಗಂಡು ಹೂಗಳು ಒಂದೇ ಮರದಲ್ಲಿ ಬಿಡುತ್ತೆ. ಸೊ ನಾವು ವಾಪಸ್ಸು ಒಂದು ಗಂಡು ಮರ ನೆಡಬೇಕು, ಎಕರೆಗೆ ಹತ್ತಬೇಕು ಅನ್ನೋದೇನು ತಾಪತ್ರಯ ಇರಲ್ಲ. ಅದಕ್ಕೇನೆ ನಾನು ಕೊಂಕಣ ಸಂಯುಕ್ತವನ್ನು ಇಲ್ಲಿ ಹಾಕಿದ್ದೀನಿ. ಇನ್ನು ಕೊಂಕಣ ಸಂಯುಕ್ತ ಇಳುವರಿ ತುಂಬ ಚೆನ್ನಾಗಿ ಕೊಡುತ್ತೆ. ಅದರ ಜೊತೆಗೇ ಇಳುವರಿ ಬಹಳ ಬೇಗ ಶುರುವಾಗುತ್ತೆ. ಈಗ ನಮ್ಮ ತೋಟದಲ್ಲೇ ನೋಡಿದ್ರೆ 2ನೇ ವರ್ಷದಿಂದ ನಮಗೆ ಈ ಕೊಂಕಣ ಸಂಯುಕ್ತ ಗ್ರಾಫ್ಟ್ ಗಿಡ ಇಳುವರಿ ಕೊಡೋಕ್ಕೆ ಶುರು ಮಾಡಿಬಿಟ್ಟಿದೆ. ಅಷ್ಟು ಬೇಗ ಇಳುವರಿ ಕೊಡೋಕ್ಕೆ ಶುರುವಾಗುತ್ತೆ. ಸಾಮಾನ್ಯವಾಗಿ ಕಸಿ ಗಿಡಗಳೇ ಆದರೂ ಸಹಿತ ಜಾಯಿಕಾಯಿಯಲ್ಲಿ ನಮಗೆ ಕಾಯಿ ಬಿಡೋಕ್ಕೆ, ಹೂ ಬರೋಕ್ಕೆ ಸುಮಾರು 4-5 ವರ್ಷ ಬೇಕಾಗ್ತಿತ್ತು. ಆದರೆ ಕೊಂಕಣ ಸಂಯುಕ್ತ ನಮಗೆ 2ನೇ ವರ್ಷದಿಂದನೇ ಹೂ ಬಿಡೋಕ್ಕೆ, ಕಾಯಿ ಕೊಡೋಕ್ಕೆ ಶುರುವಾಯಿತು. ಈಗ 5ನೇ ವರ್ಷ ಆಗಿದೆ ನಾವು ಹಾಕಿ. ಈಗ ನಾವು ಪ್ರತಿಯೊಂದು ಗಿಡದಿಂದನೂ ಇಳುವರಿಯನ್ನು ಪಡ್ಕೊತಾ ಇದ್ದೀವಿ. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕ್ಯಾಪ್ಸ್ಬರ್ ಅಗ್ರಿಸೈಂಟ್, ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. IISRನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHRನ ಬನಾನಾ ಸ್ಪೆಷಲ್,
ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ ಎನ್ಆರ್ಸಿಪಿಯ ಸೋನಾರ್, ರೋಗ ನಿಯಂತ್ರಣಕ್ಕೆ ಯುಎಚ್ಎಸ್ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ ಬರ್ಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರ್, ಈಗ ನಿಮ್ಮ ತೋಟದಲ್ಲಿ ಎಷ್ಟು ಜಾಯಿಕಾಯಿ ಗಿಡಗಳನ್ನು ನೆಟ್ಟಿದ್ದೀರಾ, ಹೇಗೆ? ಸರ್, ನಮ್ಮದು ಒಂದು 2-3 ಹಳೆ ಮರ ಇತ್ತು, ಅದು ಹಾಗೆ ಉಳಿಸ್ಕೊಂಡಿದ್ದೀವಿ. ಅದನ್ನು ಬಿಟ್ಟರೆ ಇನ್ನೂ ನಾವೊಂದು 15-20 ಗಿಡವನ್ನು ಹಾಕಿದ್ದೀವಿ. ಸರ್, ಈಗ ನೀವು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಎಷ್ಟು ಅಂತರವನ್ನು ಕೊಟ್ಟಿದ್ದೀರಿ? ಸೊ ನಾವು ಆ್ಯಕ್ಚುಲಿ 10ಕ್ಕಿಂತ ಸ್ವಲ್ಪ ಕಡಿಮೆನೇ ಕೊಟ್ಟಿದ್ದೀವಿ. ಆದರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 10 ಮೀಟರ್ ಕೊಟ್ಟರೆ ಅದು ಬಹಳ ಯೋಗ್ಯ. ಸರ್, ನೀವು ನಮಗೆ ಆವಾಗ ಹೇಳ್ತಾ ಇದ್ರಿ ಬೀಜದಿಂದ ಮಾಡಿರೋ ಗಿಡ ತುಂಬ ಎತ್ತರಕ್ಕೆ ನೇರವಾಗಿ ಹೋಗ್ತಿತ್ತು. ಆದರೆ ಈ ಗ್ರಾಫ್ಟೆಡ್ ಗಿಡಗಳು ಸ್ಪ್ರೆಡ್ಡಿಂಗ್ ನೇಚರ್ದು ಅಂದ್ಕೊಂಡು ನಾವೀಗ ನೋಡ್ತಾ ಇರೋ ಹಾಗೆ ನಿಮ್ಮದು 4-5 ವರ್ಷದ ಏನು ಕಸಿ ಗಿಡಗಳಿದ್ದಾವೋ ಅವೆಲ್ಲವೂ ಸಹಿತವ ಸ್ಪ್ರೆಡ್ಡಿಂಗ್ ನೇಚರು. ಇದು ನ್ಯಾಚುರಲಿ ಈ ರೀತಿ ಆಗುತ್ತೋ ಅಥವಾ ನೀವೇನಾದರೂ ಮಾಡಬೇಕಾಗತ್ತೋ, ಹೇಗೆ ಸರ್? ಇಲ್ಲ ಸರ್, ನಾವು ಏನೂ ಮಾಡೋದು ಬೇಡ. ತಂತಾನಾಗೆ ಇವು ಸ್ಪ್ರೆಡ್ಡಿಂಗ್ ನೇಚರ್ ಆಗೇ ಹೋಗುತ್ತೆ. ಜಾಸ್ತಿ ಬ್ರ್ಯಾಂಚಸ್ಸು ನಮಗೆ ಒಂದು ಗಿಡದಿಂದ ಬರುತ್ತೆ. ಸರ್, ಇದು ಯಾವುದು ಬೆಸ್ಟು? ಈಗ ನೇರವಾಗಿ ಹೋದರೆ ಅದು ಬೆಸ್ಟೋ ಅಥವಾ ಈ ರೀತಿ ಅಡ್ಡಡ್ಡವಾಗಿ ಕೊಂಬೆ ಬಿಡೋದು ಬೆಸ್ಟೋ, ಹೇಗೆ? ಸರ್, ಯಾವುದು ಬೆಸ್ಟು ಅಂತ ಹೇಳೋಕ್ಕಾಗಲ್ಲ. ಎರಡರದ್ದು ಕೆಲವೊಂದಿಷ್ಟು ಅಡ್ವಾಂಟೇಜಸ್ ಇದ್ದಾವೆ, ಎರಡರದ್ದು ಕೆಲವೊಂದಿಷ್ಟು ಡಿಸ್ಅಡ್ವಾಂಟೇಜಸ್ ಕೂಡ ಇದ್ದಾವೆ. ಏನೇನು ಸರ್ ಅದು ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು? ಸರ್, ಈಗ ನೇರವಾಗಿ ಹೋಗುವಂತಹ ಮರಗಳು ತುಂಬ ಎತ್ತರಕ್ಕೆ ಹೋಗ್ತವೆ. ಸೊ ನಾನು ನೋಡಿರೋ ಪ್ರಕಾರ ಅವುಗಳಲ್ಲಿ ನಮಗೆ ಜಾಸ್ತಿ ಕಾಯಿ ಸಿಗತ್ತೆ. ಆದರೆ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಸೈಕ್ಲೋನ್ ಏನಾದರೂ ಬಂದರೆ, ಜಾಸ್ತಿ ವೇಗವಾಗಿ ಗಾಳಿ ಬೀಸಿದ್ರೆ ಆ ಮರಗಳು ಫಸ್ಟ್ ಕೆಳಗೆ ಉರುಳಿ ಬೀಳ್ತವೆ. ಈ ಸ್ಪ್ರೆಡ್ಡಿಂಗ್ ನೇಚರ್ ಇರೋವು ಅಷ್ಟೆಲ್ಲ ಎತ್ತರಕ್ಕೆ ಹೋಗಲ್ಲ. ಸೊ ಗಾಳಿಯಿಂದ ಅವಕ್ಕೆ ಅಷ್ಟೇನು ಹೊಡೆತ ಆಗಲ್ಲ. ಇನ್ನು ನಾವು ಸ್ಪ್ರೆಡ್ಡಿಂಗ್ ಟೈಪ್ ವೆರೈಟಿಗೆ ಬಂದರೆ ಅಥವಾ ಈ ಕಸಿ ಗಿಡಗಳಿಗೆ ಬಂದರೆ ಇವೇನಪ್ಪ ಅಂದರೆ ಜಾಸ್ತಿ ಬ್ರ್ಯಾಂಚಸ್ ಇರೋದ್ರಿಂದವ ಕಾಯಿಗಳ ಸಂಖ್ಯೆ ಜಾಸ್ತಿ ಸಿಗತ್ತೆ, ಒಂದನೇದು. ಎರಡನೇದೇನಪ್ಪ ಅಂತಂದರೆ ಬಹಳ ವೇಗವಾಗಿ ನಮ್ಮ ತೋಟದಲ್ಲಿ ಒಂದು ಮೈಕ್ರೋ ಕ್ಲೈಮೇಟು ಸೃಷ್ಟಿಯಾಗತ್ತೆ. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಈ ರೀತಿ ಮೈಕ್ರೋ ಕ್ಲೈಮೇಟ್ ಸೃಷ್ಟಿಯಾದರೆ ನಮ್ಮ ಅಡಿಕೆ ಇಳುವರಿ ಸಹಿತ ಜಾಸ್ತಿ ಆಗಿದೆ. ಸರ್, ನಮ್ಮದು ರೈತರದ್ದು ಒಂದು ದೊಡ್ಡ ಕಂಪ್ಲೇಂಟ್ ಇತ್ತು. ಅದೇನಪ್ಪ ಅಂತಂದರೆ, ಅಡಿಕೆಯಲ್ಲಿ ನಾವು ಈ ಜಾಯಿಕಾಯಿಯನ್ನು ಅಂತರ್ಬೆಳೆಯಾಗಿ ಹಾಕಿದ್ರೆ ಜಾಯಿಕಾಯಿ ಮರ ಆಗಿರೋದ್ರಿಂದವ ಅಡಿಕೆ ಇಳುವರಿ ಕಡಿಮೆ ಆಗಿಬಿಡತ್ತೆ ಅಂತ. ಸೊ ಅದು ಸುಳ್ಳು ಹಾಗಾದ್ರೇನಾ? ಹೌದು ಸರ್, ಅದು ಸುಳ್ಳೇನೆ. ನಾವು ಜಾಯಿಕಾಯಿ ಹಾಕಿರೋದ್ರಿಂದವ ಒಂದನೇದಾಗಿ ಒಳ್ಳೆ ಮೈಕ್ರೋ ಕ್ಲೈಮೇಟ್ ಸೃಷ್ಟಿಯಾಗತ್ತೆ. ನಮ್ಮ ಜಮೀನಲ್ಲಿ ಆರ್ದ್ರತೆಯನ್ನು ಜಾಯಿಕಾಯಿ ಸಹಿತ ಮೇಂಟೈನ್ ಮಾಡುತ್ತೆ. ನಾವು ಸರಿಯಾಗಿ ಜಾಯಿಕಾಯಿಗೆ ನೀರು ಗೊಬ್ಬರವನ್ನು ಕೊಟ್ಟು ನೋಡ್ಕೊಂಡಿದ್ದೆ ಆದರೆ ಅಡಿಕೆ ಇಳುವರಿ ಹೆಚ್ಚಿಸತ್ತೆ ಹೊರತು ಕಡಿಮೆ ಮಾಡಿದ್ದಂತೂ ನಾನು ನೋಡಿಲ್ಲ. ಸರ್, ನೀವು ಜಾಯಿಕಾಯಿ ಗಿಡಗಳನ್ನು ತೊಗೊಂಡಿದ್ರಲ್ವ, ಆವಾಗ ಒಂದು ಗಿಡಕ್ಕೆ ಎಷ್ಟು ರೂಪಾಯಿ ಬಿದ್ದಿತ್ತು ಸರ್? ಸರ್, ನಾನು ಜಾಯಿಕಾಯಿ ತೊಗೊಂಡಾಗ ನಮಗೆ 80 ರೂಪಾಯಿ ಬಿದ್ದಿತ್ತು ಸರ್ ಒಂದು ಗಿಡಕ್ಕೆ. ಸರ್, ಇದನ್ನು ಯಾವ ಟೈಮಲ್ಲಿ ನಾವು ನಾಟಿ ಮಾಡಬೇಕು? ಅಥವಾ ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂತಂದರೆ, ನೀರಿನ ಲಭ್ಯತೆ ಇದ್ದರೆ ವರ್ಷದಲ್ಲಿ ಯಾವಾಗ ಬೇಕಾದರೂ ನಾಟಿ ಮಾಡಬಹುದು ಅಂತಾರೆ. ಅದು ಸರಿನಾ, ಹೇಗೆ? ಸರ್, ನಾವು ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ನಾಟಿ ಮಾಡಬೇಕಾಗಿರೋದ್ರಿಂದವ ನಮಗೆ ಆಲ್ರೆಡಿ ಮೈಕ್ರೋ ಕ್ಲೈಮೇಟು ರೆಡಿಯಾಗೇ ಇರುತ್ತೆ. ನೀರೊಂದು ಇದ್ಬಿಟ್ರೆ ನಾವು ವರ್ಷದ 365 ದಿವಸದಲ್ಲಿ ಯಾವಾಗ ಬೇಕಾದರೂ ಈ ಜಾಯಿಕಾಯಿಯನ್ನು ನಾಟಿ ಮಾಡಬಹುದು. ಯಾವುದೇ ಸೀಸನ್ನು ಅಂತ ಇರಲ್ಲ. ನೀವು ಯಾವಾಗ ಪ್ಲ್ಯಾಂಟಿಂಗ್ ಮಾಡಿದ್ದು ಸರ್ ಇಲ್ಲಿ? ನಾನು ಸಾಮಾನ್ಯವಾಗಿ ಮಳೆಗಾಲದಲ್ಲೇ ಮಾಡಿದ್ದೆ ಸರ್. ಸರ್, ನೀವು ಇಲ್ಲಿ ನಾಟಿ ಮಾಡಬೇಕಾದ್ರೆ ಏನೇನು ಮಾಡಿದ್ರಿ, ಹೇಗೆ ಅಂತ ನಮಗೊಂದು ಬರೀ ತಿಳಿಸ್ತೀರಾ? ಸರ್, ನಾನು ಸಾಮಾನ್ಯವಾಗಿ 2019 ಮಳೆಗಾಲದಲ್ಲಿ ನಾಟಿ ಮಾಡಿದ್ದು. ಆವಾಗ 1 ಅಡಿ 1 ಅಡಿ 1 ಅಡಿ ಉದ್ದ ಆಳ ಅಗಲದ ಗುಂಡಿ ತೋಡಿದೆ.
ಅದಕ್ಕೆ ನಾನು ನಾಟಿ ಮಾಡೋಕ್ಕಿಂತ 1 ತಿಂಗಳು ಮುಂಚೆನೇ ಗೊಬ್ಬರವನ್ನು ಹಾಕಿ NPK ಗೊಬ್ಬರ ಹಾಕಿದೆ, ವೇಸ್ಟ್ ಡಿಕಂಪೋಸರ್ ಹಾಕಿದೆ, ಏನಾದ್ರು ನಮ್ಮ ತೋಟದಲ್ಲಿ ಸಿಗುವಂತಹ ದೆರಕು ಅವೆಲ್ಲವನ್ನು ಹಾಕಿ ಚೆನ್ನಾಗಿ ಕೊಳೆತಿರೋ ಗೊಬ್ಬರವನ್ನು ಮಾಡಿ ಆಮೇಲೆ 1 ತಿಂಗಳಾದ ಮೇಲೆ ನಾನು ಮಳೆಗಾಲದಲ್ಲಿ ನಾಟಿ ಮಾಡಿದ್ದು ಸರ್. ಈಗ ನಾಟಿ ಆಯಿತು. ನಾಟಿ ಆದಮೇಲೆ ನೀವು ಗಿಡವನ್ನು ಯಾವ ರೀತಿ ಕೇರ್ ಮಾಡಿದ್ರಿ ಸರ್? ಇದಕ್ಕೆ ಆಫ್ಟರ್ ಕೇರು ನಾವು ಜಾಸ್ತಿ ಮಾಡಬೇಕು ಅಂತ ಏನೂ ಇಲ್ಲ. ಯಾವಾಗ ನಾವು ಅಡಿಕೆಗೆ ನೀರು ಕೊಡ್ತೀವೋ ಆವಾಗ ಇದಕ್ಕೆ ನೀರು ಕೊಟ್ಟರು ಸಾಕು. ಗೊಬ್ಬರ ಕೊಡೋದು ಸಹಿತ ಅದೇ ರೀತಿ. ನಾವು ವರ್ಷಕ್ಕೆ 2 ಬಾರಿ ಅಡಿಕೆ ಗೊಬ್ಬರ ಕೊಡ್ತೀವಲ್ವ, ಆವಾಗ ಈ ಜಾಯಿಕಾಯಿಗೆ ಗೊಬ್ಬರವನ್ನು ಕೊಟ್ಟರು ಸಹಿತ ಸಾಕು. ಅದನ್ನು ಬಿಟ್ಟರೆ ಬೇರೆ ಯಾವುದೇ ಸ್ಪೆಷಲ್ ಕೇರ್ ಮಾಡಬೇಕು ಅನ್ನೋದು ಏನೂ ಇರಲ್ಲ ಸರ್. ಈಗ ಅಡಿಕೆಗೆ ನೀವು ಸಾಮಾನ್ಯವಾಗಿ ಇಲ್ಲಿ ಡಿಸೆಂಬರಿಂದ ನೀರು ಕೊಡೋಕ್ಕೆ ಶುರು ಮಾಡ್ತೀರಿ ಅಲ್ವಾ? ಹೌದು ಸರ್, ನಮಗೆ ಇಲ್ಲಿ ಡಿಸೆಂಬರ್ ತನಕ ಮಳೆ ಇರುತ್ತೆ, ಮಣ್ಣಲ್ಲಿ ತೇವಾಂಶ ಇರುತ್ತೆ, ನಾವು ನೀರು ಕೊಡೋದು ಬೇಕಾಗಲ್ಲ. ಡಿಸೆಂಬರಿಂದ 4 ದಿವಸಕ್ಕೆ 1 ಬಾರಿ ನಾವು ಅಡಿಕೆಗೆ ನೀರು ಕೊಡ್ತೀವಿ. ಅದೇ ಸಮಯದಲ್ಲಿ ಜಾಯಿಕಾಯಿಗೂ ಸಹಿತ ಕೊಡ್ತೀವಿ. ಸೊ ನೀವು ಅಡಿಕೆಗೆ 1 ಬಾರಿ ಕೊಟ್ಟರೆ 4-5 ದಿವಸದಲ್ಲಿ 1 ಬಾರಿ ಕೊಡ್ತೀರಲ್ವ, ಆವಾಗ ಎಷ್ಟು ಲೀಟ್ರ್ ಕೊಡ್ತೀರಾ ಹೇಗೆ? ನಾವು ಅಂಥ ಏನು ಕರೆಕ್ಟಾಗಿ ಮೆಜರ್ ಮಾಡಿಲ್ಲ ಸರ್. ಒಂದು ಅಂದಾಜಾಗಿ ಹೇಳಬೇಕು ಅಂತಂದರೆ 4-5 ದಿವಸಕ್ಕೆ 1 ಬಾರಿ ನಾವು ಒಂದು ಅಡಿಕೆ ಮರಕ್ಕೆ ಒಂದು 10 ಲೀಟ್ರಷ್ಟು ನೀರು ಕೊಡ್ತೀವಿ. ಜಾಯಿಕಾಯಿಗೆ ಎಷ್ಟು ಕೊಡ್ತೀರಾ ಹೇಗೆ ಸರ್? ಇಲ್ಲ, ಜಾಯಿಕಾಯಿಗೂ ಸಹಿತ ಸೇಮೇ ಸರ್. 4-5 ದಿವಸಕ್ಕೆ 1 ಬಾರಿ ಒಂದು 10 ಲೀಟ್ರಷ್ಟು ನೀರು ಕೊಡ್ತೀವಿ. ಸೊ ನಾವಿಲ್ಲಿ ಏನು ಮಾಡಿರೋದಪ್ಪ ಅಂತಂದರೆ ಅಡಿಕೆ ನಡುವೆ ನಾವು ಜಾಯಿಕಾಯಿ ಹಾಕಿಬಿಟ್ಟಿದ್ದೀವಿ. ಅದಕ್ಕಾಗಿ ನಮಗೆ ಸಪ್ರೇಟು ಜಾಯಿಕಾಯಿಗೋಸ್ಕರ ಡ್ರಿಪ್ ಲೈನ್ ಎಳೆಯೋ ಒಂದು ಪ್ರಶ್ನೆಯೂ ಬಂದಿಲ್ಲ. ಮತ್ತು ನಾವು ಸಪ್ರೇಟಾಗಿ ಡ್ರಿಪ್ಪರನ್ನು ಮಾಡಿಲ್ಲ. ನಾವು ಅಡಿಕೆಗೆ ನೀರು ಕೊಟ್ಟಾಗ ಅಡಿಕೆಗೆ ಎಷ್ಟು ಕೊಡ್ತೀವೋ ಅಷ್ಟೇ ನೀರು ಜಾಯಿಕಾಯಿಗೂ ಸಹಿತ ಬೀಳುತ್ತೆ, ಅಷ್ಟು ಸಾಕಾಗುತ್ತೆ ಜಾಯಿಕಾಯಿಗೆ ಸರ್. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಸಾಮಾನ್ಯವಾಗಿ ನಾವು ಡ್ರಿಪ್ಪರನ್ನು ಕೂಡ ಹಾಕಿದ್ದೀವಿ. ಕೆಲವೊಂದು ಬಾರಿ ಫ್ಲಡ್ ಇರಿಗೇಷನ್ ಮಾಡ್ತೀವಿ. ಏಪ್ರಿಲಿಂದ ನಾವು ಸ್ಪ್ರಿಂಕ್ಲರ್ ಇರಿಗೇಷನ್ನ ಮಾಡ್ತೀವಿ. ಇದೇನಕ್ಕಪ್ಪ ಅಂತಂದರೆ ನಮ್ಮದು ಮೈಕ್ರೋ ಕ್ಲೈಮೇಟ್ ಸೃಷ್ಟಿಯಾಗುತ್ತೆ, ಜೊತೆಗೆ ಫ್ಲಡ್ ಇರಿಗೇಷನ್ ಮಾಡೋಷ್ಟು ನೀರು ಇರಲ್ಲ. ಅದಕ್ಕಾಗಿ ನಾವು ಏಪ್ರಿಲ್ ಸಮಯದಲ್ಲಿ ಸ್ಪ್ರಿಂಕ್ಲರ್ ಮಾಡ್ತೀವಿ. ಅಕಸ್ಮಾತು ಯಾವುದಾದ್ರೂ ವರ್ಷ ನೀರು ತುಂಬಾ ಕಡಿಮೆ ಇತ್ತು ಅಂದರೆ ಆವಾಗ ಏಪ್ರಿಲ್ ಸಮಯದಲ್ಲಿ ಡ್ರಿಪ್ಪನ್ನು ಸಹಿತ ನಾವು ಮಾಡಿದ್ದುಂಟು ಸರ್. ಇದಿಷ್ಟು ನೀರಿನ ಬಗ್ಗೆ ಆಯಿತು. ಈಗ ಗೊಬ್ಬರದ ಬಗ್ಗೆನೇ ತಗೊಂಡ್ರೆ ನೀವು ಸಾಮಾನ್ಯವಾಗಿ ಹೇಳಿದ್ರಿ ಪೂರ್ತಿ ಡಿಕಂಪೋಸ್ ಆಗಿರುವಂಥ ಸಾವಯವ ಗೊಬ್ಬರವನ್ನು ಹಾಕಿ ಜೊತೆಗೆ NPKಯನ್ನು ಸ್ವಲ್ಪ ಕೊಟ್ಟು ಗಿಡವನ್ನು ನಾಟಿ ಮಾಡ್ತೀರಿ ಅಂದ್ಕೊಂಡು. ಸೊ ಅದಾದಮೇಲೂ ಸಹಿತ ನೀವು ನಿಮ್ಮ ಜಮೀನಿಗೆ ಸಾವಯವ ಮತ್ತು ನಮ್ಮದು ಇನಾರ್ಗ್ಯಾನಿಕ್ ಗೊಬ್ಬರಗಳು ಎರಡನ್ನೂ ಸಹಿತ ಕೊಡ್ತಾ ಇದ್ದೀರಾ ಅಲ್ವಾ? ಹೌದು ಸರ್, ನಾವು ವರ್ಷಕ್ಕೆ 1 ಬಾರಿ ಅಡಿಕೆಗಿರಬಹುದು ಜಾಯಿಕಾಯಿಗಿರಬಹುದು ಎರಡಕ್ಕೂ ಸಹಿತ ಸಾವಯವ ಗೊಬ್ಬರ ಜೊತೆಗೆ NPKಯನ್ನು ಕೂಡ ಕೊಡ್ತೀವಿ. ಯಾವಾಗ ಕೊಡ್ತೀರಾ ಸರ್ ಗೊಬ್ಬರವನ್ನು? ಸರ್ ಸಾಮಾನ್ಯವಾಗಿ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಮಳೆ ಬರೋಕ್ಕಿಂತ ಮುಂಚೆ ಕೊಡಿ ಅಂತಾರೆ. ಆದರೆ ಇಲ್ಲಿ ತುಂಬ ಮಳೆ ಇರೋದ್ರಿಂದವ ನಾವು ಮಳೆ ಕಡಿಮೆ ಆಗ್ತಾ ಇದ್ದ ಹಾಗೆ ಗೊಬ್ಬರವನ್ನು ಕೊಡೋದನ್ನು ರೂಢಿ ಮಾಡ್ಕೊಂಡಿದ್ದೀವಿ ಸರ್. ಎಷ್ಟು ಕೊಡ್ತೀರಿ ಒಂದು ಜಾಯಿಕಾಯಿ ಗಿಡಕ್ಕೆ ಅಂತ ನಾವು ಕೇಳಬಹುದಾ ಸರ್? ಸಾಮಾನ್ಯವಾಗಿ ಒಂದು ಜಾಯಿಕಾಯಿ ಗಿಡಕ್ಕೆ 1 ಬುಟ್ಟಿಯಷ್ಟು ಅಂದರೆ ಸುಮಾರು ಒಂದು 10-15 kgಯಷ್ಟು ಸಾವಯವ ಗೊಬ್ಬರವನ್ನು ಕೊಡ್ತೀವಿ. ಅದನ್ನು ಬಿಟ್ಟರೆ ಪ್ರತಿ ಒಂದು ಗಿಡಕ್ಕೂ ಈಗ ಸಣ್ಣ ಇರೋದ್ರಿಂದ ಒಂದು ಅರ್ಧ kg NPK ಗೊಬ್ಬರವನ್ನು ಕೂಡ ಕೊಡ್ತಾಯಿದ್ದೀವಿ ಸರ್. ಇದನ್ನು ಯಾವ ರೀತಿ ಕೊಡೋದು ಅಂತಂದರೆ ನೀವು ಒಂದೇ ಕಡೆ ಗೊಬ್ಬರವನ್ನು ಕೊಡ್ತೀರೋ ಅಥವಾ ಪೂರ್ತಿ ರಿಂಗ್ ಮಾಡಿ ಕೊಡ್ತೀರೋ ಹೇಗೆ? ಇಲ್ಲ ಸರ್, ನಾವು ಜಾಯಿಕಾಯಿಗಂತೂ ಪೂರ್ತಿ ರೌಂಡ್ ಮಾಡೇ ಕೊಡೋದೆ ಸರ್. ಅಕಸ್ಮಾತ್ ನೀವು ಪ್ರತಿ ವರ್ಷ ಜಾಯಿಕಾಯಿಗೆ ಗೊಬ್ಬರ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ಸರ್? ಒಂದನೇದು ಜಾಯಿಕಾಯಿಯ ಇಳುವರಿ ಕಡಿಮೆ ಆಗೇ ಆಗುತ್ತೆ, ಅದಂತ ಎಲ್ಲರಿಗೂ ಗೊತ್ತಿರೋದೆ. ಅದರ ಜೊತೆಗೆ ನಾವು ಅಡಿಕೆಯ ಇಳುವರಿ ಸಹಿತ ಕಡಿಮೆ ಆಗೋದನ್ನು ನೋಡಿದ್ದೀವಿ. ಅದಕ್ಕಾಗಿ ನಾವು ಪ್ರತಿ ವರ್ಷವೂ ಸಹಿತವ ಕೆಲವೊಂದು ಬಾರಿ ಸಾಮಾನ್ಯವಾಗಿ ಹೇಳೋ ಪ್ರಕಾರ 2 ಬಾರಿ ಕೊಡಬೇಕು ಅಂತ. 2 ಬಾರಿ ಆಗಿಲ್ಲ ಅಂದರೂ ಅಟ್ಲೀಸ್ಟ್ 1 ಬಾರಿ ಆದರೂ ಜಾಯಿಕಾಯಿಗೆ ಶಿಫಾರಸು ಮಾಡಿದಂತಹ ಗೊಬ್ಬರವನ್ನು ಕೊಡಲೇಬೇಕು ಸರ್. ನೀವು ಆವಾಗ ನಮಗೆ ಹೇಳ್ತಾ ಇದ್ರಿ ಚಂಡಮಾರುತ ಬಂದಿತ್ತು, ಅದಕ್ಕಾಗಿ ನಿಮ್ಮದು ಜಾಯಿಕಾಯಿ ಮರಗಳೆಲ್ಲ ಬಿದ್ದೋಯ್ತು, ಸತ್ತೋದು ಅಂದ್ಕೊಂಡು. ಇದನ್ನು ಬಿಟ್ಟು ಇನ್ನೂ ಯಾವುದಾದ್ರೂ ರೋಗ ಕೀಟ ಜಾಯಿಕಾಯಿಗೆ ಬಾಧಿಸೋದು ಇದೆಯಾ ಸರ್? ಇಲ್ಲೆಂದು ನಾವು ಜಾಯಿಕಾಯಿಗೆ ಯಾವುದೇ ರೋಗ ಕೀಟದ ಸಮಸ್ಯೆಯನ್ನು ಎದುರಿಸ್ತಾ ಇಲ್ಲ. ಸೊ ಯಾವುದೇ ಒಂದು ರೋಗ ಕೀಟವು ಸಹಿತ ಜಾಯಿಕಾಯಿಗೆ ಇನ್ನೂ ಬಂದಿಲ್ಲ. ಸಾಮಾನ್ಯವಾಗಿ ಅತ್ಯಂತ ಜಾಸ್ತಿ ಮಳೆ ಆದರೆ ಆವಾಗ ಸ್ವಲ್ಪ ಇಳುವರಿ ಕಡಿಮೆ ಆಗೋದನ್ನು ನಾವು ನೋಡ್ತೀವಿ. ಆ ಮಳೆ ಇದ್ದಷ್ಟು ದಿವಸ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿ ನಾವು ಎಕ್ಸ್ಟ್ರಾ ಕೇರ್ ತೊಗೊಬೇಕಾಗಿರೋದು ಆ ಥರದ್ದು ಏನೂ ಇಲ್ಲ ಸರ್. ನೀರು ಮತ್ತು ಗೊಬ್ಬರವನ್ನು ನಾವು ಪ್ರತಿ ವರ್ಷ ಕೊಟ್ಟಿದ್ದೇ ಆದಲ್ಲಿ ಇನ್ನೂ ಯಾವುದೇ ರೀತಿ ಕೇರ್ ಮಾಡ್ಕೊಳ್ಳೋದು ಬೇಡ, ಒಳ್ಳೆ ಇಳುವರಿಯನ್ನು ನಾವು ನಿರೀಕ್ಷಿಸಬಹುದು. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು.
ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್. यील्ड कब से स्टार्ट हुआ, मतलब ये जो आपने संयुक्ता लगाया था ना, वो कोंकण संयुक्ता, हाँ 3 ईयर के साथ 3 ईयर से शुरू हुआ. 3 ईयर से जो आपने पहले ಸರ್ ನೀವು ಕೊಂಕಣ್ ಸಂಯುಕ್ತ ಹಾಕಿದ್ರಲ್ವ, ಅದರ ಇಳುವರಿ ಯಾವಾಗಿಂದ ಶುರುವಾಯಿತು ಸರ್? ಕೊಂಕಣ್ ಸಂಯುಕ್ತದ್ದು 3ನೇ ವರ್ಷದಿಂದ ಶುರು ಆಗ್ಬಿಡ್ತು ನಮಗೆ ಸರ್. ಇದಕ್ಕಿಂತ ಮುಂಚೆ ಹಾಕಿದ್ರಿ ಅಂತಂದರೆ ಒಂದು ನಿಮ್ಮದು ಇಲ್ಲಿ ಲೋಕಲ್ ತಳಿಗಳದ್ದು ಬೀಜದ ಗಿಡ ಹಾಕಿದ್ರಿ ಅಂದರೆ, ಆಮೇಲೆ ಕೊಂಕಣ್ ಸ್ವಾದ್ ಹಾಕಿದ್ರಿ ಅಂತಂದರೆ ಅದರ ಇಳುವರಿ ಯಾವಾಗಿಂದ ಶುರುವಾಗಿತ್ತು, ಹೇಗೆ ಸರ್? ನಾವು ಬೀಜದ ಗಿಡಗಳನ್ನು ಹಾಕಿದ್ರಲ್ಲಿ ಸುಮಾರು 8ರಿಂದ 10 ವರ್ಷ ಬೇಕಾಯಿತು ಇಳುವರಿ ಶುರುವಾಗೋಕ್ಕೆ. ಈ ಗ್ರಾಫ್ಟ್ ಗಿಡಗಳದ್ದು 3, 4, 5 ವರ್ಷದಲ್ಲೆಲ್ಲ ಇಳುವರಿ ಶುರುವಾಗ್ಬಿಡ್ತದೆ. ಈ ಕೊಂಕಣ್ ಸಂಯುಕ್ತನಾದರೂ ಸಹಿತವ 2ನೇ ವರ್ಷದಿಂದ ಶುರುವಾದರೂ ಸಹಿತವ ನಮಗೆ ಈಲ್ಡು ಸ್ಟೆಬಿಲೈಸ್ ಆಗೋಕ್ಕೆ ಒಂದು 4-5 ವರ್ಷ ಬೇಕಾಗತ್ತೆ ಸರ್. ಸರ್ ನೀವು ಬಹಳ ವರ್ಷದಿಂದ ಜಾಯಿಕಾಯಿಯನ್ನು ಮಾಡ್ತಾ ಇರೋದ್ರಿಂದ ನಿಮಗೆ ಕೇಳ್ತಾ ಇದ್ದೀನಿ, ನೀವು ಮೊದಲು ಏನು ಬೀಜದಿಂದ ಗಿಡ ಹಾಕಿದ್ರಲ್ವ, ತುಂಬ ದೊಡ್ಡ ಮರವಾಗಿ ಬೆಳೆದಿತ್ತು ಅಂತ ಹೇಳಿದ್ರಲ್ಲ, ಅದರಲ್ಲಿ ನೀವು 1 ವರ್ಷದಲ್ಲಿ ಎಷ್ಟು ಜಾಯಿಕಾಯಿಯನ್ನು ತಗೊಂಡಿದ್ರಿ ಸರ್? ನಾವು ಬೀಜದಿಂದ ಮಾಡಿರುವಂತಹ ಮರಗಳೇನಿತ್ತಲ್ಲ ತುಂಬ ಎತ್ತರವಾಗಿ ಬೆಳೆಯೋದು, ಅದರಿಂದ ನಾವು ಸುಮಾರು 1500ರಿಂದ 2000 ಕಾಯಿ ಪ್ರತಿ ವರ್ಷ ತೊಗೊತಿದ್ವಿ. ಅದೇ ನೀವು ಗ್ರಾಫ್ಟ್ ಮಾಡಿರೋ ತಳಿಗಳಿಂದ ಅದರಿಂದ ಒಂದು ಮರದಿಂದ ಎಷ್ಟು ಕಾಯಿ ತಗೊತಿದ್ರಿ ಸರ್? ಗ್ರಾಫ್ಟ್ ಮಾಡಿರೋದ್ರಿಂದ ನಾವು ಸುಮಾರು 1000ರಿಂದ 1500 ಕಾಯಿ ಪ್ರತಿ ವರ್ಷ ತೊಗೊತಿದ್ವಿ. ಆದರೆ ನನಗನ್ಸೋ ಪ್ರಕಾರ ಏನಪ್ಪ ಅಂದರೆ, ಆವಾಗಿಂದ ನಾವು ಹಾಕಿ ಬಹಳ ವರ್ಷ ಆಗಿಲ್ಲಾಗಿತ್ತು, ಬಟ್ ವರ್ಷ ಜಾಸ್ತಿ ಆಗ್ತಾ ಇದ್ದ ಹಾಗೇ ಗ್ರಾಫ್ಟಲ್ಲೂ ಸಹಿತ ಒಳ್ಳೆಯ ಇಳುವರಿ ಬರಬಹುದು ಸರ್. ಈಗ ನಾವು ಗ್ರಾಫ್ಟನ್ನು ಹಾಕಿದ್ವಿ, ಬೀಜದಿಂದ ಮಾಡಿರೋ ಗಿಡನೂ ಹಾಕಿದ್ವಿ ಅಂತಂದರೆ ಒಂದು 15-20 ವರ್ಷ ಆದಮೇಲೆ ಎರಡರ ಇಳುವರಿ ಸಹಿತ ಒಂದೇ ಸಮನಾಗಿರಬಹುದು. ಮತ್ತು ಗ್ರಾಫ್ಟ್ನ ಒಳ್ಳೆಯದೇನಪ್ಪ ಅಂತಂದರೆ, ಗ್ರಾಫ್ಟ್ನಲ್ಲಿ ಕಾಯಿ ತುಂಬ ದೊಡ್ಡದಾಗಿ ಬರುತ್ತೆ ಅಂತಂದರೆ ನಮಗೆ ಹೊರಗಡೆ ಹೋದರೆ ಒಂದು ಜಾಯಿಕಾಯಿಗೆ ಒಳ್ಳೆಯ ರೇಟಲ್ಲಿ ತಗೊತಾರೆ. ಇದು ಗ್ರಾಫ್ಟ್ ಹಾಕಿದ್ರೆ ಅಡ್ವಾಂಟೇಜ್ ಒಂದು ಸರ್. ಅದರ ಜೊತೆಗೆ ಈಗ ನಾವು ಕಸಿ ಮಾಡಿರುವಂತಹ ಗಿಡಗಳನ್ನು ಹಾಕಿರೋದ್ರಿಂದವ ನಮಗೆ ಹಾಕಿದ್ದೆಲ್ಲವೂ ಸಹಿತವ ಹೆಣ್ಣು ಮರಗಳೇ ಅನ್ನೋದು ಫಿಕ್ಸ್ ಇರುತ್ತೆ. ಬೀಜದಿಂದ ಮಾಡಿದ್ರೆ ನಮಗೆ ಅದು ಗೊತ್ತಿರಲ್ಲ. ಅದು ಕಾಯಿ ಬಿಡೋಕ್ಕೆ ಶುರುವಾದಾಗ, ಹೂ ಬಿಡೋಕ್ಕೆ ಶುರುವಾದಾಗ ನಮಗೆ ಗೊತ್ತಾಗಬೇಕು ಯಾವುದು ಹೆಣ್ಣು ಮರ ಯಾವುದು ಗಂಡು ಮರ ಅಂತ ಅಂದ್ಕೊಂಡು. ಅದರಲ್ಲಿ ಕೊಂಕಣ್ ಸಂಯುಕ್ತದಂಥ ತಳಿಗಳನ್ನು ಹಾಕಿಬಿಟ್ರೆ ನಮಗೆ ಅದರಲ್ಲಿ ಗಂಡು ಮರ ಹೆಣ್ಣು ಮರ ಎರಡು ಒಟ್ಟಿಗೆ ಬರೋದ್ರಿಂದವ ಒಂದು ಮರವನ್ನು ವೇಸ್ಟ್ ಮಾಡಬೇಕು ಅಂತಿಲ್ಲ. ಈಗ ನಮ್ಮ ಜಮೀನಲ್ಲಿ ಇರೋದೇ 15-20 ಮರ, ಅದರಲ್ಲಿ ನಾವು ಒಂದು ಮರವನ್ನು ವೇಸ್ಟ್ ಮಾಡಿದ್ರೆ ಆ ಮರದಿಂದ ಒಂಚೂರು ಇಳುವರಿ ತಗೊಳಕ್ಕಾಗಲ್ಲಾಗಿತ್ತು, ಬರೀ ಗಂಡು ಮರ ಅಂತ ನಾನು ಬಿಡಬೇಕಾಗಿತ್ತು. ಆದರೆ ಈ ಕಸಿ ಗಿಡಗಳನ್ನು ಹಾಕೋದ್ರಿಂದ ನಮಗೆ ಆ ತೊಂದರೆ ಏನೂ ಇಲ್ಲ ಸರ್. ಈಗ ನೀವೇ ಹೇಳಿರೋ ಪ್ರಕಾರ ಕೊಂಕಣ್ ಸಂಯುಕ್ತ ತಳಿ 2-3 ವರ್ಷ ಆಯಿತು ನಿಮಗೆ ಕಾಯಿ ಕೊಡೋಕ್ಕೆ ಶುರು ಮಾಡಿ. ಇದರದ್ದು ಯಾವ ರೀತಿ ಇದೆ ಸರ್ ಇಳುವರಿ? ಅಂದರೆ ನಾವು ಕೇಳಿರೋ ಪ್ರಕಾರ ಅದ್ಭುತವಾಗಿ ಇಳುವರಿ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ, ಆ ರೀತಿಯೇ ಇದೆಯೋ ಹೇಗೆ ಸರ್? ಹೌದು ಸರ್, ನನಗೆ ಅನಿಸಿರೋ ಪ್ರಕಾರ ಕೊಂಕಣ್ ಸಂಯುಕ್ತ ತುಂಬ ಅದ್ಭುತವಾಗಿ ಇಳುವರಿಯನ್ನು ಕೊಡುತ್ತೆ. ಈಗ 2-3 ವರ್ಷದಿಂದ ಏನು ತಗೊತಾ ಇದ್ನಲ್ಲ ಅದೆಲ್ಲವೂ ಸಹಿತವ ಭಾಳ ಒಳ್ಳೆಯ ಇಳುವರಿ ಕೊಡೋ ಲಕ್ಷಣಗಳು ಕಾಣ್ತಾ ಇದ್ದಾವೆ ಸರ್. ಇದು ನಾನು ಮುಂಚೆನೇ ಕೇಳಬೇಕಿತ್ತು. ನೀವು ಮುಂಚೆ ಹೇಳಿದ್ರಲ್ಲ ಸರ್ ಬೀಜದ ಗಿಡಗಳನ್ನು ಹಾಕಿದ್ರಿ ಅಂತ, ಆವಾಗ ಎಷ್ಟು ಗಂಡು ಮರ ಇತ್ತಾಗಿತ್ತು ಸರ್?
ಆವಾಗ ನಮ್ಮ ತೋಟದಲ್ಲಿ 2 ಗಂಡು ಮರವನ್ನು ಹಾಕಿದ್ವಿ ಆಗಿತ್ತು. ಸುಮಾರು ಒಂದು 20-25 ಜಾಯಿಕಾಯಿ ಮರಕ್ಕೆ 2 ಗಂಡು ಮರಗಳನ್ನು ಹಾಕಿದ್ವಿ. ಸರ್, ಜಾಯಿಕಾಯಲ್ಲಿ ಇದೇ ಸೀಸನ್ನಲ್ಲಿ ಬರುತ್ತೆ ಅಂತ ಏನಾದ್ರು ಇದೆಯಾ, ಹೇಗೆ? ಆ ಸೀಸನ್ನು ಅಂತ ಅಷ್ಟೇನು ಇಲ್ಲ ಸರ್, ಆದರೆ ಮಳೆಗಾಲದ ಸಮಯದಲ್ಲಿ ಜೂನ್, ಜುಲೈ, ಆಗಸ್ಟಲ್ಲಿ ತುಂಬ ಹೆಚ್ಚಾಗಿ ಜಾಯಿಕಾಯಿ ಬರುತ್ತೆ. ಈಗ ನಮ್ಮ ತೋಟದಲ್ಲಿ ನಿಮಗೆ ಜಾಯಿಕಾಯಿ ಕಾಣಲ್ಲ ಸರ್. ಹೌದು ಸರ್, ನಾವೀಗ ಮಾರ್ಚಲ್ಲಿ ಬಂದಿದ್ದೀವಿ. ಈಗ ನಮಗಂತೂ ಒಂದು ಜಾಯಿಕಾಯಿ ಕಾಣ್ತಾ ಇಲ್ಲ ಸರ್. ಈ ಜುಲೈ, ಆಗಸ್ಟ್ ತಿಂಗಳಲ್ಲಿ ಮಳೆ ಜಾಸ್ತಿ ಇರುತ್ತಲ್ವ, ಆವಾಗ ನಿಮಗೆ ಕೊಯ್ಲಿಗೆ ಏನಾದ್ರು ತೊಂದರೆ ಆಗುತ್ತಾ, ಹೇಗೆ? ಇಲ್ಲ ಸರ್, ಸಾಮಾನ್ಯವಾಗಿ ನಮಗೆ ಕೊಯ್ಲಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಮಳೆಗಾಲದಲ್ಲೂ ಸಹಿತ. ಆದರೆ ಒಣಸೋಕ್ಕೆ ಸ್ವಲ್ಪ ತೊಂದರೆ ಆಗ್ತಿತ್ತು. ಹೊರಗಡೆ ಬಿಸಿಲಿಗೆ ಒಣಸೋಕ್ಕೆ ನಮಗೆ ಆಗಲ್ಲ. ಅದಕ್ಕಾಗಿ ನಾವು ಎಲೆಕ್ಟ್ರಿಕ್ ಡ್ರೈಯರ್ ಅವೆಲ್ಲ ತರಬೇಕು ಇನ್ನು, ಬಟ್ ತಂದಿಲ್ಲ ಸದ್ಯಕ್ಕೆ. ನಾವು ಈ ನಮ್ಮದು ಒಲೆ ಏನಿರುತ್ತಲ್ಲ ಅದರ ಮೇಲ್ಗಡೆ ನಾವು ಜಾಲಿ ಹಾಕಿ ಅಲ್ಲೇ ಒಣಗಿಸ್ತಾ ಇದ್ದೀವಿ ಸರ್. ಇದಾಯಿತು ಒಣಸೋದು ನೀವು ಹೇಳಿದ್ರಿ. ಮಳೆ ಇಲ್ಲಿ ಹೇಗಪ್ಪ ಅಂತಂದರೆ, ನಮ್ಮ ವೀಕ್ಷಕರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ, ಪೂರ್ತಿ ದಿವಸ ಮಳೆ ಬರ್ತಾ ಇರುತ್ತೆ ಜೂನ್, ಜುಲೈ, ಆಗಸ್ಟ್ ಸಮಯದಲ್ಲಿ. ಆ ಸಮಯದಲ್ಲಿ ನೀವು 1-2 ದಿವಸ ಜಾಯಿಕಾಯನ್ನು ಆರಿಸದೆ ಬಿಟ್ಟರೆ ಏನಾದ್ರು ತೊಂದರೆ ಆಗೋದಿದೆಯಾ, ಹೇಗೆ? ಸರ್, ಒಂದು 2-3 ದಿವಸ ಆರಿಸದೆ ಬಿಟ್ಟರೆ ಏನಾಗಲ್ಲ. ವಾರಗಟ್ಟಲೆ ನಾವೇನಾದ್ರು ಆರಿಸಿಲ್ಲ ಅಂತಂದರೆ ಮಳೆ ಜಾಸ್ತಿ ಇರೋದ್ರಿಂದವ ಅಲ್ಲೇ ನಮಗೆ ವಾಪಸ್ಸು ಆ ಬೀಜ ಮೊಳಕೆ ಹೊಡೆಯುವಂಥ ಸಂದರ್ಭ ಕೂಡ ಇರುತ್ತೆ. ಅದಕ್ಕಾಗಿ ನಾವು ದಿವಸನೂ ಆರಿಸ್ತೀವಿ. ಅಕಸ್ಮಾತ್ ಯಾವುದೋ 1-2 ಮಿಸ್ ಆಗಿತ್ತು ಅಂತಂದರೆ 2-3 ದಿವಸದೊಳಗೆ ನಾವು ವಾಪಸ್ಸು ನೋಡಿದ್ರೆ ಅವನ್ನು ಆರಿಸ್ಕೊಂಡು ತೊಗೊಂಬಂದರೆ ಏನೂ ತೊಂದರೆ ಇರಲ್ಲ ಸರ್. ಇಲ್ಲಿ ಯಾವ ರೀತಿ ತೊಗೊತಾರೆ ಲೋಕಲಲ್ಲಿ, ಅಂದರೆ ಕೆ ಜಿಗಟ್ಟಲೆಗೆ ತೊಗೊತಾರೋ, ಪರ್ ಪೀಸಿಗೆ ತೊಗೊತಾರೋ, ಹೇಗೆ, ಏನು ಸರ್? ಸರ್, ಸಾಮಾನ್ಯವಾಗಿ ನಮ್ಮ ಲೋಕಲ್ ಮಾರ್ಕೆಟಲ್ಲಿ ಪರ್ ಪೀಸ್ ಒಂದು ಜಾಯಿಕಾಯಿಗೆ ಇಷ್ಟು ರೇಟು ಅಂತ ಡಿಸೈಡ್ ಮಾಡ್ಕೊಂಡು ತೊಗೊತಾರೆ. ಸಾಮಾನ್ಯವಾಗಿ ನಾವು ಬೀಜದಿಂದ ಹಾಕಿದ್ದ ಗಿಡಗಳೆಲ್ಲ ಒಂದು ₹5, ₹6 ಪರ್ ಪೀಸ್ ಅಂತ ತೊಗೊತಿದ್ರು. ಆದರೆ ಈ ಗ್ರಾಫ್ಟ್ ಬಂದಿರೋದು ತುಂಬ ದೊಡ್ಡದಾಗಿರೋದ್ರಿಂದವ, ಒಳ್ಳೆ ಕ್ವಾಲಿಟಿ ಇರೋದ್ರಿಂದವ ₹10ಗೆ ಒಂದು ಜಾಯಿಕಾಯಿ ಅಂತ ತೊಗೊಂಡಿದ್ದು ಇದೆ. ಮುಂಚೆಲ್ಲ ಅಷ್ಟಾಗಿ ತೊಗೊತಿದ್ರು. ಸದ್ಯಕ್ಕೆ ಈಗ ಅಷ್ಟೊಂದು ರೇಟ್ ಇಲ್ಲ, ಆದರೂ ಒಳ್ಳೆ ರೇಟ್ ಅಂತೂ ನಾವು ಲೋಕಲ್ ಮಾರ್ಕೆಟಲ್ಲೇ ನಿರೀಕ್ಷೆ ಮಾಡಬಹುದು. ಇದು ನಟ್ ಬಗ್ಗೆ ಆಯಿತು ಸರ್. ಇನ್ನು ನಮಗೆ ಜಾಯಿ ಪತ್ರೆ ಬರುತ್ತೆ, ಮೇಜ್ ಅಂತ ಅಂತೀವಿ. ಅದನ್ನು ಹೇಗೆ, ಅದು ಮತ್ತು ಪರ್ ಪೀಸ್ ತೊಗೊತಾರೋ ಅಥವಾ ಕೆ ಜಿ ತೊಗೊತಾರೋ? ಇಲ್ಲ ಸರ್, ಅದು ಕೆ ಜಿ ಲೆಕ್ಕದಲ್ಲೇ ತೊಗೊಳೋದು. ಅದರದ್ದು ರೇಟ್ ಎಷ್ಟಿದೆ ಸರ್? ಸರ್, ಅದರದ್ದು ಸಾಮಾನ್ಯವಾಗಿ ಒಂದು 1000-1200 ಅಷ್ಟಿದೆ. ಒಳ್ಳೆ ಕ್ವಾಲಿಟಿ ತೊಗೊಂಡು ಹೋದರೆ ಇನ್ನೂ ಜಾಸ್ತಿ ನಮ್ಗೆ ಕೊಡ್ತಾರೆ ಸರ್. 2018ರಲ್ಲಿ ಈ ಚಂಡಮಾರುತ ಬಂದು ಡ್ಯಾಮೇಜ್ ಆಗೋಕ್ಕಿಂತ ಮುಂಚೆ ನಿಮ್ಮದು ಹೇಳಿದ್ರೆ ಒಂದು 20-25 ಜಾಯಿಕಾಯಿ ಮರಗಳಿದ್ದವು ಅಂತ. ಅದರಲ್ಲಿ ನೀವು ಒಟ್ಟು ಆದಾಯವನ್ನು ಎಷ್ಟು ತೊಗೊತಾ ಇದ್ರಿ, ಹೇಗೆ ಸರ್? ಸರ್, ನಮ್ಮದು ಆವಾಗ ಇಷ್ಟೊಂದು ರೇಟ್ ಇಲ್ಲಾಗಿತ್ತು. ಆವಾಗ ಒಂದು ಜಾಯಿಕಾಯಿಗೆ ₹5-6 ತೊಗೊತಿದ್ರಾಗಿತ್ತು. ಆಮೇಲೆ ಜಾಯಿ ಪತ್ರೆಗೂ ಸಹಿತ ₹1000 ಸಿಕ್ಕಿದ್ರೆ ಜಾಸ್ತಿ ಆಗಿತ್ತು. ಆವಾಗೇ ಸರ್ ನಮಗೆ ಒಂದು ₹55,000-60,000 ಜಾಯಿಕಾಯಿಯಿಂದ ಇನ್ಕಮ್ ಇತ್ತು. ಇನ್ನು ಈಗಂತೂ ನಿಮ್ಮದು ಇನ್ನೂ ಈಲ್ಡ್ ಸ್ಟೇಬಲ್ ಆಗಿಲ್ಲ. ಸೊ ಅಷ್ಟೇನು ಇಳುವರಿ ಮತ್ತು ಆದಾಯವನ್ನು ಇದರಿಂದ ಬರ್ತಾ ಇಲ್ಲ. ಹೌದು ಸರ್, ಇದರಿಂದ ನಮಗೆ ಈಗ ಅಷ್ಟೊಂದು ಇಳುವರಿ ಬರ್ತಾ ಇಲ್ಲ. ಇನ್ನೂ ಒಂದು 4-5 ವರ್ಷ ಬೇಕು ನಮಗೆ ಅಷ್ಟೆಲ್ಲ ಇಳುವರಿ ಬಂದು ಮಾರ್ಕೆಟಿಗೆ ತಗೊಂಡು ಹೋಗೋಷ್ಟು ಆಗೋಕ್ಕೆ. ಸರ್, ನೀವು ಇಷ್ಟೊಂದು ವರ್ಷ ಜಾಯಿಕಾಯನ್ನು ಮಾಡಿದ್ದೀರಿ. ಆಲ್ರೆಡಿ ಒಂದು ಬಾರಿ ಚಂಡಮಾರುತ ಬಂದು ಜಾಯಿಕಾಯಿ ಹೋಗಿತ್ತು, ಆದರೂ ಸಹಿತ ವಾಪಸ್ ಮಾಡಿದ್ದೀರಿ. ಸೊ ಇಷ್ಟೆಲ್ಲ ಅನುಭವದ ಪ್ರಕಾರ ನೀವು ಆದಾಯವನ್ನು ಪಡ್ಕೊತಾ ಇರೋದು, ಖರ್ಚು ಮಾಡಿರೋದೆಲ್ಲ ನೋಡಿ ಜಾಯಿಕಾಯಿ ಇದು ಲಾಭ ಇದೆಯೋ ಇಲ್ವೋ, ಇನ್ನು ಮುಂದೆ ಬೇರೆ ರೈತರು ಮಾಡಬಹುದೋ ಇಲ್ವೋ, ನಿಮಗೆ ಏನು ಅನಿಸುತ್ತೆ ಸರ್? ಸರ್, ನನ್ನ ಅನುಭವದ ಪ್ರಕಾರ ಅಂತರ ಬೆಳೆಯಾಗಿ ಜಾಯಿಕಾಯಿ ಬಹಳ ಅದ್ಭುತವಾಗಿ ಬರುತ್ತೆ. ಅದಕ್ಕೆ ಹೆಚ್ಚಿಗೆ ಏನು ಖರ್ಚಿಲ್ಲ, ಹೆಚ್ಚಿಗೆ ಏನು ಕೆಲಸ ಮಾಡಬೇಕು ಅಂತಿಲ್ಲ. ಅದೆಲ್ಲ ಏನು ದುಡ್ಡು ಬರುತ್ತೋ ಅದೆಲ್ಲವೂ ಸಹಿತ ನಮಗೆ ಲಾಭನೇ. ಅಡಿಕೆ ಜೊತೆಗೆ ಇದೊಂದು ಅಡಿಷ್ನಲ್ ಇನ್ಕಮ್ಮು ನಮಗೆ. ಸೊ ನನ್ನ ಮಟ್ಟಿಗೆ ಹೇಳೋದಾದರೆ, ಅಕಸ್ಮಾತ್ ನಾನು ಇನ್ನೊಂದು 2 ಎಕರೆ ಅಡಿಕೆ ಮಾಡಿದ್ರೆ ಅದರಲ್ಲೂ ಸಹಿತ ಅಂತರ್ಬೆಳೆಯಾಗಿ ಜಾಯಿಕಾಯಿಯನ್ನೇ ಹಾಕ್ತೀನಿ. ಅದರಲ್ಲೂ ಇವರು ಯೂನಿವರ್ಸಿಟಿಯವರು ಬಿಡುಗಡೆ ಮಾಡಿದಂತಹ ತಳಿ ತುಂಬ ಒಳ್ಳೆಯದಿದೆ, ಅವುಗಳನ್ನೇ ಹಾಕ್ತೀನಿ. ಕೊಂಕಣ ಸಂಯುಕ್ತ ಜೊತೆಗೆ ಬೇರೆ ಬೇರೆ ತಳಿಗಳು ಇರ್ಬೋದು, ಒಟ್ಟಿನಲ್ಲಿ ಕಸಿ ಗಿಡಗಳನ್ನು ನಾನು ಹಾಕೋದು ಸರ್. ಸರ್, ನೀವು ಆವಾಗ ಹೇಳ್ತಾ ಇದ್ರಿ ಈ ಅಡಿಕೆ ಮರಗಳೆಲ್ಲ ಸುಮಾರು ಒಂದು 25 ವರ್ಷ ಹಳೆಯದು, ಜಾಯಿಕಾಯಿ ಒಂದು 20 ವರ್ಷದಿಂದ ಇತ್ತು ಅಂದ್ಕೊಂಡು. ಅಂತಂದರೆ ನೀವು ಮೊದಲು ಅಡಿಕೆ ಮರ ಹಾಕಿ ಒಂದು 5 ವರ್ಷ ವೇಟ್ ಮಾಡಿದ್ರಿ. ಈ ರೀತಿ ವೇಟ್ ಮಾಡಬೇಕೋ, ಹೇಗೆ ಸರ್? ಹೌದು ಸರ್, ಜಾಯಿಕಾಯಿ ನಾವು ನೆರಳಲ್ಲೇ ಫಸ್ಟ್ ಹಾಕೋದ್ರಿಂದವ ಒಂದು 5 ವರ್ಷ ನಾವು ಕಾಯಬೇಕಾಗಿತ್ತು ಸರ್. ಸರ್, ಅಕಸ್ಮಾತು ನೀವು ಈಗ ಅಡಿಕೆ ತೋಟವನ್ನು ಮಾಡಿದ್ರೆ ಎಷ್ಟು ವರ್ಷ ಆದಮೇಲೆ ಜಾಯಿಕಾಯಿ ಹಾಕ್ತೀರಿ? ಅಂದರೆ ನಾನೇನು ಕೇಳ್ತಾ ಇದ್ದೀನಿ ಅಂತಂದರೆ, ಸಂಪೂರ್ಣವಾಗಿ ಜಾಯಿಕಾಯಿ ನೆರಳು ಬೇಕೇ ಬೇಕೋ ಬರೋಕ್ಕೆ, ಅಥವಾ ಪಾರ್ಷಿಯಲ್ ಶೇಡ್ ಕೊಟ್ಕೊಂಡು ಶೇಡ್ ರೆಗ್ಯುಲೇಷನ್ ಮಾಡಿಕೊಂಡು ಅಡಿಕೆ ಜೊತೆಗೇ ಜಾಯಿಕಾಯಿ ಹಾಕಿ ಬೆಳೆಸ್ಬೋದಾ, ಹೇಗೆ? ಸರ್, ಬರಬಹುದು. ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ನಾವಂತೂ ಇಲ್ಲಿ ಎಲ್ಲರೂ ಹೇಳೋ ಪ್ರಕಾರ ಮೊದಲು ಅಡಿಕೆ ಹಾಕಿ ಅಡಿಕೆ ನೆರಳು ಆದಮೇಲೆ ಜಾಯಿಕಾಯಿಯನ್ನು ಹಾಕ್ತಿದ್ವಿ. ಆದರೆ ಜಾಯಿಕಾಯಿ ಮರ ಆದಮೇಲೆ ಅದಕ್ಕೇನು ನೆರಳು ಬೇಡ. ಸೊ ಆ ರೀತಿ ನೋಡಿದ್ರೆ
ಒಟ್ಟಾಗಿಯೇ ನಾವು ಅಡಿಕೆ ಮತ್ತು ಜಾಯಿಕಾಯನ್ನು ಹಾಕಿದ್ರೆ ಬರಬಹುದು. ಸ್ವಲ್ಪ ಗಿಡ ಇದ್ದಾಗ ನಾವು ಬೇರೆ ಏನಾದ್ರು ನೆರಳು ಕೊಟ್ಟು ಜಾಯಿಕಾಯನ್ನು ಕಾಪಾಡಿಕೊಂಡ್ರೆ ಮುಂದೆ ಬಿಸಿಲಿದ್ದರೂ ಸಹಿತ ಜಾಯಿಕಾಯಿ ಬರಬಹುದು ಅಂತ ನನಗನ್ಸುತ್ತೆ. ಆದರೆ ನಾನಿನ್ನೂ ಟ್ರೈ ಮಾಡಿಲ್ಲ. ಹೊಸದಾಗಿ ತೋಟ ಮಾಡಿದ್ರೆ ಈಗ ನೀವು ಐಡಿಯಾ ಕೊಟ್ಟಿರೋದ್ರಿಂದ ಮಾಡಿದ್ರೂ ಮಾಡಬಹುದು. ಇಲ್ಲೆಂತೂ ಸರ್ ನಿಮ್ಮದು ಕರಾವಳಿ ಪ್ರದೇಶ, ಭಾಳ ಹತ್ತಿರ ಇದ್ದೀರಾ ನೀವು ಸಮುದ್ರಕ್ಕೆ. ಅಡಿಕೆಯಲ್ಲಿ ನೀವು ಬೆಳೆದಿದ್ದೀರಾ. ಕರ್ನಾಟಕದಲ್ಲಿ ಏನಾಗಿದೆಯಪ್ಪ ಅಂತಂದರೆ ಈ ಮಲೆನಾಡನ್ನು ಬಿಟ್ಟು ಬಯಲುನಾಡಲ್ಲೂ ಸಹಿತ ಬಹಳಷ್ಟು ಜನ ಅಡಿಕೆ ಹಾಕಿದ್ದಾರೆ. ಅವರು ಕೂಡ ಜಾಯಿಕಾಯನ್ನು ಹಾಕಬಹುದಾ? ನಿಮ್ಮ ಅನುಭವದ ಪ್ರಕಾರ ಹೇಗೆ, ಏನು ಸರ್? ಸರ್, ಅಡಿಕೆ ತೋಟದಲ್ಲಿ ಎಲ್ಲಾದರೂ ಸಹಿತ ನಾವು ಜಾಯಿಕಾಯನ್ನು ಹಾಕಬಹುದು. ಯಾಕೆ ಅಂತಂದರೆ ಒಳ್ಳೆ ಅಡಿಕೆ ತೋಟದಲ್ಲಿ ನಮಗೆ ಮೈಕ್ರೋ ಕ್ಲೈಮೇಟ್ ಆಲ್ರೆಡಿ ಸೃಷ್ಟಿಯಾಗಿರುತ್ತೆ. ಅದರೊಳಗೆ ಜಾಯಿಕಾಯನ್ನು ಹಾಕಿ ಜಾಯಿಕಾಯಿ ದೊಡ್ಡದಾಗ್ಬಿಟ್ರೆ ಇನ್ನೂ ಅದ್ಭುತವಾಗಿ ಮೈಕ್ರೋ ಕ್ಲೈಮೇಟ್ ಸೃಷ್ಟಿಯಾಗುತ್ತೆ. ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಜಾಯಿಕಾಯಿ ಒಳ್ಳೆ ರೀತಿಯಲ್ಲಿ ಬೆಳೆದಿದ್ದೇ ಆದರೆ ನಮಗೆ ಅಡಿಕೆಯಲ್ಲಿ ಸಹಿತ ಇಳುವರಿ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಜಾಯಿಕಾಯನ್ನು ಬರೀ ಮಲೆನಾಡವರು ಕರಾವಳಿ ಪ್ರದೇಶದಲ್ಲಿ ಅಷ್ಟೇ ಹಾಕಬೇಕು ಅಂತ ನಮಗೆ ಅನ್ನಿಸ್ತಾ ಇಲ್ಲ. ಎಲ್ಲಿ ಅಡಿಕೆ ತೋಟ ಐತೆ ಅವರೆಲ್ಲರೂ ಸಹಿತ ಹಾಕ್ಬೋದು ಅಂತ ನನ್ನ ಅನುಭವ. ವೀಕ್ಷಕರೇ ನಮಸ್ಕಾರ. ಇಷ್ಟೊತ್ತು ತನಕ ನಮಗೆ ನಮ್ಮ ರೈತರಾಗಿರುವಂತಹ ಶ್ರೀ ಪರಮೇಶ್ವರ್ ಪವಾರ್ ಸಾರು ಮಾಹಿತಿಯನ್ನು ಕೊಡ್ತಾ ಇದ್ರಾಗಿತ್ತು. ಅವರದ್ದು ಮಾತೃಭಾಷೆ ಮರಾಠಿ. ಅವರು ಎಷ್ಟೇ ನಮಗೆ ಹಿಂದಿಲಿ ಮಾತಾಡೋಕ್ಕೆ ಟ್ರೈ ಮಾಡಿದ್ರು ಅವ್ರಿಗೆ ಮರಾಠಿನೇ ಬರ್ತಿತ್ತು. ಇನ್ನು ನನಗೆ ನಾನು ಯಾವಾಗ ಅವ್ರಿಗೆ ಹಿಂದಿಲಿ ಪ್ರಶ್ನೆ ಕೇಳಬೇಕು ಅಂದ್ರೆ ಕನ್ನಡನೇ ಬರ್ತಿತ್ತು. ಇಷ್ಟೊಂದು ಭಾಷೆಗಳ ನಡುವೆ ತೊಂದರೆ ಇದ್ದರೂ ಸಹಿತವ ಹೇಗೋ ಮಾಡಿಕೊಂಡು ರೈತರಿಗೆ ಮಾಹಿತಿ ಕೊಡೋಣ ಅಂದ್ಕೊಂಡು ಅವರು ಮುಂದೆ ಬಂದರು. ಕಷ್ಟಪಟ್ಟು ಪಾಪ ಎಲ್ಲ ಮಾಹಿತಿಯನ್ನು ಕೊಟ್ಟರಾಗಿತ್ತು. ಸೊ ಇವ್ರದ್ದು ಏನಪ್ಪ ಅಂತಂದರೆ ಜಾಯಿಕಾಯನ್ನು ಬೆಳೆಸಿ ಯಶಸ್ಸು ಗಳಿಸಿದವರು ಒಂದು, ಜೊತೆಗೆ ಫ್ಲಡ್ ಬಂದು ಬಹಳ ದೊಡ್ಡ ಪ್ರವಾಹ ರೀತಿಯಲ್ಲೇ ಬಂದ್ಕೊಂಡು ಜಾಯಿಕಾಯಿ ಪೂರ್ತಿ ಹೋಗಿ ಮತ್ತೆ ಹೊಸದಾಗಿ ಜಾಯಿಕಾಯಿ ಶುರು ಮಾಡಿದ್ರು ಸಹಿತವ. ಇಷ್ಟೆಲ್ಲ ಮಾಡಿದ್ರು ಸಹಿತವ ಅವರಿಗೆ ಇನ್ನೂ ಉತ್ಸಾಹ ಇದೆ. ಅವರೇ ಕಾರ್ಯಕ್ರಮದಲ್ಲಿ ಹೇಳ್ತಾಯಿದ್ರು, ಇನ್ನೊಂದು 2 ಎಕರೆ ನಾನು ಹೊಸದಾಗಿ ಜಮೀನು ತೊಗೊಂಡು ಅಲ್ಲಿ ಅಡಿಕೆ ಮಾಡಲಿ ಏನೇ ಮಾಡಿದ್ರು ಅಂತರ ಬೆಳೆಯಾಗಂತೂ ಜಾಯಿಕಾಯನ್ನು ಮಾಡೇ ಮಾಡ್ತೀನಿ ಅಂತ ಅಂದ್ಕೊಂಡು. ಸೊ ಈ ಕಾರ್ಯಕ್ರಮದಿಂದ ನಮಗೆ ಬಹಳಷ್ಟು ಮಾಹಿತಿಗಳನ್ನು ಅವರು ಕೊಟ್ಟರು. ಇದನ್ನು ನಾವು ಅವರು ಹಿಂದಿಯಲ್ಲಿ ಮಾತಾಡಿದ ನಿಮಗೆ ಕನ್ನಡದಲ್ಲಿ ಡಬ್ ಮಾಡಿ ಕೊಟ್ಟಿದ್ದೀವಿ. ಸೊ ಈ ಕಾರ್ಯಕ್ರಮದಿಂದ ನಿಮಗೂ ಸಹಿತ ಒಂದಿಷ್ಟು ಮಾಹಿತಿ ಸಿಕ್ತು ಅಂತ ಭಾವಿಸ್ತೀವಿ. ಸದ್ಯಕ್ಕೆ ನಾವು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.